ಸಂವಿಧಾನ ಬಂಧುಗಳೇ, ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಹಾಗೂ ನಮ್ಮ ಕರ್ನಾಟಕದಲ್ಲಿ IAS ಕನ್ನಡ ಮೊದಲನೇ ಬಾರಿಗೆ ಛಲವಾದಿ ಕೆ ಶಿವರಾಮಣ್ಣನವರ ಪತ್ನಿಯಾದ ವಾಣಿಶ್ರೀ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇವತ್ತು ಸುಮಾರು ಲಕ್ಷಾಂತರ ಜನ ಫ್ರೀಡಂ ಪಾರ್ಕ್ ಸ್ವತಂತ್ರ ಉದ್ಯಾನವನ ಬೆಂಗಳೂರಿನಲ್ಲಿ ಸೇರ್ತಾ ಇದ್ದೀವಿ. ಸುಮಾರು 5,000 ರಿಂದ 6,000 ಜನ ಹೊಸಕೋಟೆ ತಾಲೂಕು ವತಿಯಿಂದ ಸುಮಾರು 50 ರಿಂದ 60 ಬಸ್ಸುಗಳನ್ನು ಕೂಡ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ವಿ ಮತ್ತು ಸುಮಾರು ಒಂದು 100 ಕಾರುಗಳು, ಒಂದು 200 ಬೈಕ್ಗಳು ಕೂಡ ನಾವು ಎಲ್ಲ ಇವತ್ತು ಬಲಗೈ ಸಮುದಾಯದ ಒಂದು ಒಕ್ಕೂಟದ ಪ್ರದರ್ಶನವನ್ನು ನಾವು ತೋರಬೇಕಂತೇಳಿ ಇವತ್ತು ಈಗಾಗಲೇ 10:30 ಆಯಿತು. ಈಗ 11 ಗಂಟೆಗೆ ಚಾಲನೆ ಇದೆ. ಹೊಸಕೋಟೆ ತಾಲೂಕು ಟೋಲ್ ಬಳಿಯಿಂದ ನೇರವಾಗಿ ಸ್ವತಂತ್ರ ಉದ್ಯಾನವನ ಫ್ರೀಡಂ ಪಾರ್ಕ್ಗೆ ನಾವೆಲ್ಲ ಹೊರಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಲಗೈ ಸಮುದಾಯದ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನನ್ನ ತಮ್ಮಂದಿರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಯಸಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಾನು ಜೈ ಭೀಮ್ ಜೈ ಸ್ವಾಗತವನ್ನು ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ತುಂಬ ಸಹೋದರ ಆಗತಕ್ಕಂಥ ನಮ್ಮ ಚೇತನ್ ಅವರು ಕೂಡ ಈಗಾಗಲೇ ಬಸ್ಸುಗಳ ವ್ಯವಸ್ಥೆ ಮಾಡಿದ್ದಾರೆ. ಏನು ಈ ದಿನ ಒಳ ಮೀಸಲಾತಿಯ ವಿಚಾರದಲ್ಲಿ ನಾವು ಜ್ಞಾನಪ್ರಕಾಶ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಲಗೈ ಸಮುದಾಯದವರು ಒಳ ಮೀಸಲಾತಿಯ ಅವೈಜ್ಞಾನಿಕ ಸಮೀಕ್ಷೆಯನ್ನು ವಿರೋಧಿಸಿ ನಾವಿವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಇಂದು ಫ್ರೀಡಂ ಪಾರ್ಕ್ನಲ್ಲಿ ನಾವು ಸೇರಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ರೂಪುರೇಷೆಗಳನ್ನು ಸಿದ್ಧ ಮಾಡಿಕೊಂಡು ಈಗ ಸಜ್ಜಾಗಿದ್ದೇವೆ. ನಮ್ಮ ಆಗ್ರಹ ಏನು ಅಂತಂದರೆ, ಅವೈಜ್ಞಾನಿಕವಾಗಿ ಆಗಿರುವಂತಹ ಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಿ ಹಳೆಯ ಮೀಸಲಾತಿ ಪದ್ಧತಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಮೋಹನ್ ದಾಸ್ ವರದಿಯನ್ನು ಸಮೀಕ್ಷೆ ಮಾಡಿದಾಗ ಅವರು ಹೇಳ್ತಾರೆ, ಮೊದಲು ವರ್ಗೀಕರಣ ಮಾಡ್ತಾರೆ, 6, 5, 4, 1 ಅನುಪಾತದಲ್ಲಿ ವರ್ಗೀಕರಣ ಮಾಡ್ತಾರೆ. ಅದನ್ನೆಲ್ಲ ನಾಯಕರುಗಳೆಲ್ಲ ಸೇರಿ ವಿರೋಧ ಮಾಡಿದಾಗ ಮತ್ತೆ ಅದನ್ನು 6, 6, 5 ಅನ್ನೋ ಪದ್ಧತಿಗೆ ಸರಿಪಡಿಸ್ತಾರೆ. ಒಂದು ವೇಳೆ ಅದು ಕರೆಕ್ಟಾಗಿತ್ತು ಅನ್ನೋದಾದರೆ ಅವರು ಅದನ್ನು ಮಾರ್ಪಡಿಸುವಂಥ ಅವಶ್ಯಕತೆ ಇಲ್ಲ. ಅದು ಯಾವಾಗ ಅವೈಜ್ಞಾನಿಕವಾಗಿದೆ ಅಂತ ತಿಳಿದಾಗ ಅದನ್ನು ಅವರು ಮತ್ತೆ ವರ್ಗೀಕರಣವನ್ನು ಡಿವೈಡ್ ಮಾಡಿರ್ತಾರೆ. ಅದರಿಂದ ನಾವು ಅದನ್ನು ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಏನು ಹೊಸಕೋಟೆ ತಾಲೂಕಿಗೆ ಈ ಹೋರಾಟಕ್ಕೆ ಕರೆ ನಾವು ಕೊಟ್ಟಿದ್ವೋ ಆ ಕರೆಗೆ ಬೆಂಬಲಿಸಿ ನಮ್ಮ HN ಚೇತನ್ ಕುಮಾರ್ ಅಂತೇಳಿ ಯುವ ಮುಖಂಡ, ಬಲಗೈ ಸಮಾಜದ ಯುವ ಮುಖಂಡ ಇವತ್ತು ಬಸ್ಸುಗಳ ವ್ಯವಸ್ಥೆ ಎಲ್ಲ ಸೇರಿ ನಮ್ಮ ಚೇತನ್ ಕುಮಾರೇ ಮಾಡಿರೋದು. ಅವನಿಗೆ ಈ ತಾಲೂಕಿನ ಪರವಾಗಿ, ಈ ಜನತೆ ಪರವಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಏನು ರಾಜ್ಯದಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡಬೇಕಂತ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸರವರು ಏನು ವರದಿ ಕೊಟ್ಟಿದ್ದರು, ಆ ವರದಿಯಲ್ಲಿ ಹಲವಾರು ಲೋಪದೋಷಗಳಿದ್ದಾವೆ. ಈಗಾಗಲೇ ಪ್ರವರ್ಗ A, B, C ಅಂತ ಮಾಡಿರೋದ್ರಿಂದ ಆ ವರ್ಗದಲ್ಲಿ ಬರುವಂಥ ನಮ್ಮ ಸಮುದಾಯ ಏನಿದೆ, ಬಲಗೈ ಸಮುದಾಯ ವಲಯ ಆ ಸಂಬಂಧಪಟ್ಟಂಥ ಜಾತಿಗಳಿಗೆ ಈಗಾಗಲೇ ಒಳ ಮೀಸಲಾತಿ ಮಾಡಿರೋದ್ರಿಂದ ಧಾರವಾಡ ಯೂನಿವರ್ಸಿಟಿಯಲ್ಲಿ 9 ಪೋಸ್ಟ್ನ ಕಾಲ್ ಮಾಡಿದ್ದಾರೆ. ಆ 9 ಪೋಸ್ಟಲ್ಲಿ 9 ಪೋಸ್ಟನ್ನು ಪ್ರವರ್ಗ Aಗೆ ಬಂದಿದೆ. ಪ್ರವರ್ಗ A ಅಂದರೆ ಮಾದಿಗ ಸಮುದಾಯ ಏನಿದೆ ಆ ಒಂದು ಸಂಬಂಧಪಟ್ಟಂಥ ಜಾತಿಗಳಿಗೆ ಸೇರಿದೆ. ಈಗಾಗಲೇ ಧಾರವಾಡ ಯೂನಿವರ್ಸಿಟಿ ಆಗಿರುವಂಥ ಅನ್ಯಾಯ ಪ್ರವರ್ಗ B ಮತ್ತು Cಗೆ ದಕ್ಕಿಲ್ಲ. ಹಾಗಾಗಿ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಆಮೇಲೆ ಏನು ಹಿಂದೆ ಇತ್ತು 50% ಏನಿತ್ತು ರಿಸರ್ವೇಷನ್ನು, ಆ 50% ರಿಸರ್ವೇಷನ್ನಲ್ಲಿ ನಮ್ಮ ಸಮುದಾಯದ ಏನಿತ್ತು 15 ಮತ್ತು ಪ್ಲಸ್ SC ST 3 ಆ ಆಧಾರದ ಮೇಲೆ ಇದ್ದರೆ ನಮ್ಗೆ ಯಾರಿಗೂ ಏನು ತೊಂದರೆ ಇಲ್ಲ. ಯಾವ ಸಮಾನತೆಯೂ ಏನು ಹಾಳಾಗಲ್ಲ, ಅಸಮಾನತೆಯೂ ಉಂಟಾಗಲ್ಲ, ಏನಾಗಲ್ಲ. ಇಲ್ಲಿ ಈ ಒಂದು ವರದಿ ಮಾಡೋದಕ್ಕೆ ಮಾನ್ಯ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ರವ್ರಿಗೆ ನಮ್ಮ ಹಿತಶತ್ರುಗಳು, ಬದ್ಧವೈರಿಗಳಾದಂಥ ನಮ್ಮ ಸಮುದಾಯದಲ್ಲಿ ಇರುವಂಥವ್ರು ಹೋಗಿ ಅವರು ಮಾಡೋದಕ್ಕೆ ಬಿಟ್ಬಿಟ್ಟು ಸುಮ್ಮನೆ ಇದ್ಬಿಟ್ಟಿದ್ದು ಸರಿಯಾಗಿತ್ತು. ನಮ್ಮ ಮಂತ್ರಿಗಳೇ ಅವರು ಬೇಕಾದಂಥವ್ರು ಹೋಗ್ಬಿಟ್ಟು ಒಳ ರಾಜಕೀಯ ಮಾಡಿ ಇವತ್ತು ಮೀಸಲಾತಿಯನ್ನು ಹಾಳು ಮಾಡಿದ್ದಾರೆ. ಈ ಮೀಸಲಾತಿ ಹಾಳಾಗಿರೋದಕ್ಕೆ ಅವರೇ ನೇರ ಹೊಣೆಗಾರರು, ನಾವು ಬಲಗೈ ಸಮುದಾಯ ಅಲ್ಲ. ಈಗಾಗಲೇ ಒಂದು ಬಾರಿ ಏನು BJP ಗೌರ್ಮೆಂಟ್ ಇದ್ದಾಗ ಸನ್ಮಾನ್ಯ ಸಿ ಎನ್ ನಾರಾಯಣಸ್ವಾಮಿ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು.
ಅದಾದ ನಂತರ ಸಮ್ಮಿಶ್ರ ಸರ್ಕಾರದಲ್ಲಿ ಗೋವಿಂದ ಕಾರಜೋಳ ಆಗಿದ್ದರು. ನಮ್ಮ ಸಿದ್ದರಾಮಣ್ಣವ್ರ ಸರ್ಕಾರದಲ್ಲಿ 2013ರಿಂದ 2017 ತನಕ ಏನಿದ್ರು ನಮ್ಮ ಆಂಜನೇಯವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಯಾಕೆ ಸ್ವಾಮಿ ಇವರು ಮಾತಾಡೋಕ್ಕಾಗಿಲ್ಲ, ಯಾಕೆ ಮಾಡಲಿಲ್ಲ ಇವರು ಮೀಸಲಾತಿನ? ಇವತ್ತು ಎಸ್ ಸಿ ಮಹದೇವಪ್ಪನವರು ಆಮೇಲೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಗುಬ್ಬೆ ಕೂರಿಸ್ಬಿಟ್ಟು ಇವರು ಈ ಒಂದು ವ್ಯವಸ್ಥೆನ ಹಾಳು ಮಾಡಿಬಿಟ್ಟು ಇವ್ರ ಮೇಲೆ ಹೇಳ್ತಾ ಇದ್ದಾರೆ. ನಿನ್ನೆ ಆಗಿರೋಂಥ ಅನ್ಯಾಯನ ಖಂಡಿಸಿ ಇವತ್ತು ಒಳ ಮೀಸಲಾತಿ ಜಾರಿ ಆಗಬೇಕಂದ್ರೆ ಹಳೆ ಪದ್ಧತಿ ಮಾಡಲಿ, ಇಲ್ಲ ಅಂತಂದರೆ ಏನು ರೋಸ್ಟರ್ ಪದ್ಧತಿನೇ ಸರಿಪಡಿಸಲಿ. ರೋಸ್ಟರ್ ಪದ್ಧತಿ ಸರಿಪಡಿಸೋವರೆಗೂ ಈ ಹೋರಾಟ ನಿಲ್ಲಲ್ಲ. ಇಲ್ಲಾಂದರೆ ಏನು ಯಥಾಸ್ಥಿತಿ ಹಿಂದೆ ಇತ್ತು ಅದು ಕಾಯ್ಕೊಳ್ಳೋಣ. 15+3